ಬಂದಿದ್ರಲ್ಲ ಬೆಳಗ್ಗೆ. ಪ್ರಯುಕ್ತ ಈಗ ನಮ್ಮ ಆತ್ಮೀಯ ಪೂಜ್ಯ ಸಾಹೇಬರು ಕೃಷ್ಣಪ್ಪವ್ರ ಮುಖಾಂತರ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಸಭಾಂಗಣ ಇದರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇವತ್ತು ಸಂಜೆ ವಿಶೇಷವಾಗಿ ಒಂದು ಕಾರ್ಯಕ್ರಮ ಇರ್ತದೆ. ಮತ್ತು ಇದರಲ್ಲಿ ಒಳ್ಳೆಯ ಮಾರ್ಕ್ಸ್ ತಕ್ಕಂಥ ಒಂದು ಮಕ್ಕಳನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ಒಂದು ನಮ್ಮ ಕೃಷ್ಣಪ್ಪ ಸಾಹೇಬರಿಗೂ ಮತ್ತು ಪ್ರಿಯಾ ಕೃಷ್ಣ ಸಾಹೇಬರಿಗೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ, ಮತ್ತು ಹೆಚ್ಚಿನ ರೀತಿ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ಎಲ್ಲರೂ ಜೊತೆಯಲ್ಲಿ ಸೇರಿಕೊಂಡು ಯಶಸ್ವಿಗೊಳಿಸಬೇಕು ಅಂತ ನಮಸ್ಕಾರ. ಹಿಂಗೆ ಒಂದು ದೇವಸ್ಥಾನಗಳ ವಿಭಾಗದ ವತಿಯಿಂದ ಶ್ರೀಯುತ ಕಟ್ಟಣ್ಣ ಮುಖಾಂತರ ಒಂದೆರಡು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಸೋಣ. ಇವತ್ತಿನ ದಿನದ ಒಂದು ವಿಶೇಷದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಏನು ವಿಶೇಷತೆ? ಮೊದಲನೇದಾಗಿ ರಾಜ್ಯೋತ್ಸವ, ಎರಡನೇದಾಗಿ ಕನ್ನಡ ಮರಿತರ್ತಕ್ಕಂಥ ಹಿತಕರವಾದ ಸನ್ನಿವೇಶದಲ್ಲಿ ಎಲ್ಲ ನಾಗರಿಕರು ವಿಶೇಷವಾಗಿ ಮಕ್ಕಳು ಕನ್ನಡದ ಬಗ್ಗೆ ಆಸಕ್ತಿ ಮೂಡಿಸಬೇಕು, ಕನ್ನಡದ ಇತಿಹಾಸ ತಿಳ್ಕೋಬೇಕು, ಕನ್ನಡದ ದಾಸರು ವಚನಕಾರರು ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋ ಸಂದರ್ಭ. ಸಮಗ್ರ ಕರ್ನಾಟಕ ಮೊದಲನೇ ಪ್ರಯತ್ನ. ಕರ್ನಾಟಕದಾದ್ಯಂತ ಕನ್ನಡ ವಿಶೇಷವಾಗಿ ಮಕ್ಕಳುಗಳಿಗೋಸ್ಕರ ಕನ್ನಡ ರಾಜ್ಯೋತ್ಸವದಲ್ಲಿ ವಿಶೇಷವಾಗಿ ಏನು ಹಮ್ಮಿಕೊಂಡಿದ್ದಾರೆ. 2500 ವರ್ಷಗಳ ಕನ್ನಡ ಎಲ್ಲ ಏನು ನಮ್ಮ ಕಲಾ ಪ್ರಕಾರಗಳಿದ್ದಾವೆ, ಎಲ್ಲ ಪ್ರಕಾರಗಳಲ್ಲೂ ಮೂಡ್ತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮ. ಈ ದಿನದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗೆಸ್ಟ್ಗಳಾಗಿ ಯಾರಾದರೂ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ವಿಜೇಂದ್ರ ಶ್ರೀಮಠದ ಸೋಮನಾಥ ಅಲ್ಲದೆ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು, ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಸಾಮಾಜಿಕ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಈ ತರ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಮ್ಮ ಅಪ್ಪಾಜಿಯವರು ಇರ್ಬೋದು, ಪ್ರಿಯಕೃಷ್ಣ ಇರ್ಬೋದು, ಕಟ್ಟಣ್ಣ ಅವರ ಒಂದು ಮುಖಾಂತರ ಈ ದಿನದ ಒಂದು ವಿಶೇಷ ನಮ್ಮ ಧಾರ್ಮಿಕ ವಿಭಾಗದ ವತಿಯಿಂದ ತುಂಬ ಹೃದಯದ ಧನ್ಯವಾದನ ಸಲ್ಲಿಸ್ತಾ ಇದ್ದೀವಿ.